ವೀಕ್ಷಕರ ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು ಒಂದು ಘಟಕದಲ್ಲಿ 79 ಲಕ್ಷ ರೂಪಾಯಿ ಅವ್ಯವಹಾರ ಆಗಿದೆ. ಹೀಗೆ ಅನೇಕ ರೀತಿಯ ತೊಂದರೆಗಳು ಉಂಟಾಗುತ್ತಿವೆ. ಹೀಗಾಗಿ 3 ವರ್ಷಗಳಕ್ಕಿಂತ ಹೆಚ್ಚು ಕಾಲ ಅವಧಿ ಸಲ್ಲಿಸುತ್ತಿರುವ ಸಿಬ್ಬಂದಿಗಳನ್ನು ಬೇರೆಡೆ ವರ್ಗಾವಣೆ ಮಾಡಿ ವ್ಯವಸ್ಥೆ ಸುಧಾರಣೆ ಮಾಡಬೇಕೆಂದು ಭಾರತೀಯ ಮಜ್ದೂರ್ ಸಂಘದ ಪದಾಧಿಕಾರಿಗಳು ಇಂದು NEKSRTC ವಿಭಾಗೀಯ ನಿಯಂತ್ರಣಾಧಿಕಾರಿ ಚಂದ್ರಕಾಂತ್ ಫೋಲೇಕರ್ ಅವರಿಗೆ ಮನವಿ ಪತ್ರ ಅರ್ಪಿಸಿ ಕೋರಿದರು. ನಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಸಂಸ್ಥೆಯಲ್ಲಿ ಒಂದು ಶಾಖೆಯಲ್ಲಿ ದೀರ್ಘಕಾಲದಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಲ್ಲಿ ಸಂಸ್ಥೆಯ ಕೆಲಸ ಕಾರ್ಯಗಳಲ್ಲಿ ಯಾವುದಾದರೂ ದುರುಪಯೋಗ ಆಗುವ ಸಾಧ್ಯತೆ ಇರುತ್ತದೆ. ಆದುದರಿಂದ ಸಂಸ್ಥೆಯ ಕರ್ತವ್ಯ ಮೇಲಿರುವ ಆಡಳಿತ ಸಿಬ್ಬಂದಿಯವರನ್ನು ದೀರ್ಘಾವಧಿವರೆಗೆ, ಅಂದರೆ 3 ವರ್ಷಕ್ಕಿಂತ ಹೆಚ್ಚು ಒಂದೇ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ಸಂಸ್ಥೆಯ ಸುತ್ತೋಲೆ ಹೊರಡಿಸಲಾಗಿರುತ್ತದೆ. ಈಗಾಗಲೇ ಬೀದರ್ ವಿಭಾಗ 1ರಲ್ಲಿ ಹಣಕಾಸು ಶಾಖೆಯಲ್ಲಿ 79 ಲಕ್ಷ, ಹುಮನಾಬಾದ್ ಘಟಕದಲ್ಲಿ ವಿದ್ಯಾರ್ಥಿಗಳ ಪಾಸು, ಆಮೇಲೆ ಭಾಲ್ಕಿ ಘಟಕದಲ್ಲಿ ಇಂಧನ ಶಾಖೆಯಲ್ಲಿ 2 ಸಲ ದುರುಪಯೋಗ ಆಗಿರುತ್ತದೆ. ಇನ್ನು ಮುಂದೆ ಇಂಥ ದುರುಪಯೋಗ ಆಗದಂತೆ ಕ್ರಮ ಜರುಗಿಸುವ ಅತಿ ಅವಶ್ಯಕವಾಗಿರುತ್ತದೆ. ಬೀದರ್ ವಿಭಾಗದಲ್ಲಿ ಕರ್ತವ್ಯ ನಿಯೋಜನೆಗೊಂಡು 3 ವರ್ಷಕ್ಕಿಂತ ಮೇಲಾದ ವಿಭಾಗೀಯ ಕಚೇರಿಯಲ್ಲಿ ಆಡಳಿತ ಸಿಬ್ಬಂದಿಯವರನ್ನು ಘಟಕಕ್ಕೆ ವರ್ಗಾವಣೆ ಮಾಡುವ ಕುರಿತು ಭಾರತೀಯ ಮಜ್ದೂರ್ ಸಂಘದಿಂದ ಈಗಾಗಲೇ ಮೊದಲು ನಾವು ಲೆಟರ್ ಕೊಟ್ಟಿದ್ದೇವೆ ಸರ್. ಸಾಕಷ್ಟು ಸಲ ಪತ್ರಗಳನ್ನು ಬರೆಯಲಾಗಿದೆ. ಆದರೂ ಸಹ ಯಾವುದೇ ಕ್ರಮ ಜರುಗಿಸದಿರುವುದು ವಿಭಾಗೀಯ ಅಧಿಕಾರಿಗಳ ನಿರಾಸಕ್ತಿಯ ಕಾರಣವಾಗಿದೆ. ಅಂದರೆ ಸರಿಯಾಗಿ ಸ್ಪಂದಿಸುತ್ತಾ ಇಲ್ಲ ಹಾಗೂ ಸಿಬ್ಬಂದಿಯವರ ಕೆಲಸಕ್ಕೆ ಹಣದ ಬೇಡಿಕೆ ಇಡುತ್ತಿರುವುದು ಕುರಿತು ಮತ್ತು ಭ್ರಷ್ಟಾಚಾರ ಆಗುತ್ತಿರುವುದು ಕುರಿತು ಸಿಬ್ಬಂದಿಯವರಿಂದ ದೂರುಗಳು ಸಂಘಕ್ಕೆ ಬರುತ್ತಿರುತ್ತವೆ. ಸಂಘ ಘಟಕಗಳಲ್ಲಿ, ವಿಭಾಗೀಯ ಕಾರ್ಯಾಗಾರಗಳಲ್ಲಿ ಮತ್ತು ವಿಭಾಗೀಯ ಕಚೇರಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 3 ವರ್ಷಕ್ಕಿಂತ ಮೇಲಾದ ವಿಭಾಗೀಯ ಕಚೇರಿಯ ಆಡಳಿತ ಸಿಬ್ಬಂದಿಯವರನ್ನು ಘಟಕಗಳಿಗೆ ವರ್ಗಾವಣೆ ಮಾಡಲು ಭಾರತೀಯ ಮಜ್ದೂರ್ ಸಂಘ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ಮಜ್ದೂರ್ ಸಂಘ ಒತ್ತಾಯಿಸುತ್ತದೆ. ವಿಭಾಗದಲ್ಲಿನ ದಬ್ಬಾಳಿಕೆ, ಲಂಚಗುಳಿತನ, ಭ್ರಷ್ಟಾಚಾರದಿಂದ ಬೇಸತ್ತು ಸಂಸ್ಥೆಯಲ್ಲಿನ ಸಿಬ್ಬಂದಿಯವರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಇದು ಸಂಸ್ಥೆಗೆ ಕೆಟ್ಟ ಹೆಸರು ಬರುತ್ತಿದೆ. ಇದಕ್ಕೆ ಆಡಳಿತ ಸಿಬ್ಬಂದಿ ಮತ್ತು ಮೇಲಾಧಿಕಾರಿಯವರು ನೇರ ಹೊಣೆಗಾರರಾಗಿರುತ್ತಾರೆ ಎನ್ನುವುದನ್ನು ಸಿಬ್ಬಂದಿಯವರ ಮನದಲ್ಲಿ ಬೇರೂರುತ್ತಿರುತ್ತದೆ. ಹಾಗಾಗಿ ಸಿಬ್ಬಂದಿಯವರಿಗೆ ಮಾನಸಿಕವಾಗಿ ಕುಗ್ಗುತ್ತಿದ್ದಾರೆ. ಒಂದು ವೇಳೆ ಸಂಸ್ಥೆಯ ಸುತ್ತೋಲೆಯ ಮೇಲೆ ತಿಳಿಸಿರುವಂತೆ ಸೂಕ್ತ ಕ್ರಮ ಜರುಗಿಸದಿದ್ದಲ್ಲಿ ಸಂಸ್ಥೆಯಲ್ಲಿನ ಲಂಚ, ಭ್ರಷ್ಟಾಚಾರ, ದುರುಪಯೋಗದ ಕರ್ತವ್ಯ ಮತ್ತು ಇತರೆ ಅನಾಹುತಗಳಿಗೆ ಸಂಸ್ಥೆಯ ಮೇಲಾಧಿಕಾರಿಯವರೇ ನೇರ ಹೊಣೆಗಾರರಾಗಿರುತ್ತಾರೆ ಎಂದು ಸಂಘವು ತಮ್ಮ ಗಮನಕ್ಕೆ ತರಬಯಸುತ್ತದೆ. ಈ ಪತ್ರ ಸ್ವೀಕರಿಸಿದ 15 ದಿನಗಳೊಳಗೆ ಯಾವುದೇ ಕ್ರಮ ಜರುಗಿಸದಿದ್ದಲ್ಲಿ ಭಾರತೀಯ ಮಜ್ದೂರ್ ಸಂಘ ಮತ್ತು ಕಲ್ಯಾಣ ಕರ್ನಾಟಕ ರಾಷ್ಟ್ರೀಯ ಮಜ್ದೂರ್ ಸಂಘದಿಂದ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಮತ್ತು ಮುಂದಿನ ಆಗುಹೋಗಲು ಸಂಸ್ಥೆಯ ಮೇಲಾಧಿಕಾರಿಯವರು ನೇರ ಹೊಣೆಗಾರರಾಗಿರುತ್ತಾರೆ ಎಂದು ಸಂಘವು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರಬಯಸುತ್ತದೆ. ಸರ್, ಮನೆ ಬಗ್ಗೆ ಕ್ರಮ ನಾವು ಈಗಾಗಲೇ ತಗೊಂಡಿದ್ದೀವಿ. ಯಾವುದೇ ರೀತಿ ಲಂಚಗುಳಿತನ, ಭ್ರಷ್ಟಾಚಾರ ಅವೆಲ್ಲ ಸುಳ್ಳು, ಬಹಳಷ್ಟು ಪಾರದರ್ಶಕತೆಯಿಂದ ಈಗಾಗಲೇ ನಾವು ಪ್ರಮೋಷನ್ ಸುಮಾರು 150 ಜನ ಪ್ರಮೋಷನ್ಸ್ ಕೊಟ್ಟಿವಿ. ಪ್ರಮೋಷನ್ ಕೊಟ್ಟು ಪೋಸ್ಟಿಂಗ್ನಲ್ಲಿಯೂ ಕೂಡ ಇಲ್ಲಿ ಕರೆಸಿ ಅವರಿಗೆ ನಾವು ಕೌನ್ಸಿಲಿಂಗ್ ಮಾಡಿ ಎಲ್ಲೆಲ್ಲಿ ಖಾಲಿ ಇದೆ ಅಂತ ಕೊಡ್ತಾ ಇದ್ದೀವಿ. ಯಾವುದೇ ರೀತಿ ಆ ಥರ ಇಲ್ಲ. ಹಂಗೆ ಪರ್ಟಿಕ್ಯುಲರ್ ಇಂಥವ್ರದ್ದು ಹಿಂಗೆ ಆಗಿದೆ ಅಂದ್ರೆ ಕೂಡಲೇ ಅವ್ರಿಗೆ ಕರೆಸ್ಬಿಟ್ಟು ಅವತ್ತಿನ ನಾವು ಕೆಲಸ ಮಾಡಿಕೊಡ್ತಾ ಇದ್ದೀವಿ. ಇದು 15 ದಿವಸ ಇವ್ರು ಏನು ಹೇಳ್ತಾರಲ್ಲ ಅದು ಆಗ್ತಿರೋದು. ಈಗಾಗಲೇ ನಾವು ಬೀದರ್ನಲ್ಲಿಯೂ ಕೂಡ ಬೀದರ್ ಘಟಕಗಳಿಗೆ ಸಂಬಂಧಪಟ್ಟಂಗೆ ಇದೇನು 3 ವರ್ಷ ಮೇಲ್ಪಟ್ಟು ಏನದಾರಲ್ಲ ಅವ್ರಿಗೆ ನಾವು ಕ್ರಮ ಕೈಗೊಳ್ತಾನೆ ಇದ್ದೀವಿ. ಅದು ಯಾವುದೋ ಹಿಂದೆ ಒಂದು ಎಷ್ಟು ಲಕ್ಷದೇನೋ ಏನಿಲ್ಲ 79 ಲಕ್ಷದೇನೋ ಆಗಿದೆ ಅಂತೇನು ಹೇಳ್ತಿದಾರಲ್ಲ, ಅದ್ರ ಮೇಲೆ ಈಗಾಗಲೇ ಕ್ರಮ ಆಗಿದೆ. ಅಂಥದಕ್ಕೆ ಆಗದಕ್ಕೆ ಬಿಡಬೇಕು. ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿರ್ತದೆ ಯಾರು ಏನು ಮಾಡ್ತಾರ, ಹೆಂಗೆ ಮಾಡ್ತಾರೆ. ಈ ಮಜ್ದೂರ್ ಸಂಘ ಏನಿದ್ದಾರೆ ಅವ್ರಿಗೆ ಕೊಡ್ತಿದ್ದಾರೆ, ಅವರಿಗೂ ಕೂಡ ಯಾರ್ಯಾರು ಏನೇನೋ ತಪ್ಪು ಮಾಡ್ತಾ ಇದ್ದಾರೆ ಏನೋ ಅಂತ ಎಲ್ಲ ಅವ್ರಿಗೆ ಗೊತ್ತಿದೆ. ಅವರು ನಮ್ಮ ಗಮನಕ್ಕೆ ತಂದರೆ ಇಂಥವ್ರಿಗೆ ಮಾಡೋದ್ರಿಂದ ಅವ್ರು ಇಮಿಡಿಯೇಟ್ ಅವ್ರ ಮೇಲೆ ಆಕ್ಷನ್ ತಗೋತಾರೆ. ಓಕೆ, ಭಾರತೀಯ ಮಜ್ದೂರ್ ಸಂಘಕ್ಕೆ ಜಯವಾಗಲಿ ಎನ್ನುವ ಮೂಲಕ ನಾವು ಒಂದು ಕಾರ್ಮಿಕರಲ್ಲಿ ಪ್ರಕಟಣೆಯನ್ನು ಹೊರಡಿಸಲಿಕ್ಕೆ ಸಿದ್ಧರಾಗಿರ್ತೇವೆ. ದಿನಾಂಕ 18/8/2024
ಕಲ್ಯಾಣದ ಬಸವಣ್ಣನವರ ಕರ್ಮಭೂಮಿಯಾಗಿರ್ತಕ್ಕಂಥ ಕಲ್ಯಾಣದಿಂದ ನಡಿಗೆಯ ಮೂಲಕ ನಮ್ಮ 38 ತಿಂಗಳಿನ ಹಿಂಬಾಕಿಯನ್ನು ಸರ್ಕಾರದ ಮೇಲೆ ಕೊಡುವುದಕ್ಕಾಗಿ ಒಂದು ಒತ್ತಡವನ್ನು ಹೇರುವುದಕ್ಕಾಗಿ 18/8/2024 ಜಾಥಾದ ಮೂಲಕ ಕಾಲ್ನಡಿಗೆ ಜಾಥಾದ ಮೂಲಕ ಬಸವ ಕಲ್ಯಾಣದಿಂದ ಮೂಲಕ ಎಲ್ಲ ಘಟಕಗಳಿಗೆ ಅಂದರೆ ಬಸವ ಕಲ್ಯಾಣದಿಂದ ಭಾಲ್ಕಿಯಿಂದ ಔರಾದ್ದಿಂದ ಬೀದರ್ ಈ ರೀತಿಯಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಘಟಕಗಳಲ್ಲಿ ಕಾರ್ಮಿಕರನ್ನು ಒಂದು ಒಗ್ಗೂಡಿಸಿದ ಮೂಲಕ 38 ತಿಂಗಳ ಹಿಂಬಾಕಿ ನಮಗೆ ಕೊಡಬೇಕಂತಕ್ಕಂಥ ಒಂದು ನ್ಯಾಯಯುತವಾದ ಬೇಡಿಕೆಯನ್ನು ಇಟ್ಟುಕೊಂಡು 4/9/2024 ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ಸರ್ಕಾರದ ಮೇಲೆ ಒತ್ತಡ ಹಾಕುವುದಕ್ಕಾಗಿ. ಆದುದರಿಂದ ನಮ್ಮ ಬೀದರ್ ವಿಭಾಗದ ಎಲ್ಲ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲ ಕಾರ್ಮಿಕರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನನ್ನ ಹೆಸರು ಧನ್ಶೆಟ್ಟಿ ಅಂತ, BMS ಮಾಜಿ ಜನರಲ್ ಸೆಕ್ರೆಟರಿ, ಇವಾಗ BMS ಸದಸ್ಯನಾಗಿದ್ದೇನೆ. ಯಾರ್ಯಾರು ಪಾಲ್ಗೊಳ್ತಾ ಇದ್ದಾರೆ? ಈ ಒಂದು ಕಾರ್ಯಕ್ರಮದಲ್ಲಿ ಯಾರಿಗೆ ಸಿಗಬೇಕು ಏರಿಯಾಸು? ಯಾವ ಡಿಪಾರ್ಟ್ಮೆಂಟ್, ಯಾವ ವಿಭಾಗ? ಇಲ್ಲೇ ಗೊತ್ತಲ್ಲ. KSRTCಯಲ್ಲಿ ದುಡಿತಿರ್ತಕ್ಕಂಥ ಕಾರ್ಮಿಕರಿಗೆ, ಅವರು ಡ್ರೈವರ್ ಇರಲಿ, ಕಂಡಕ್ಟರ್ ಇರಲಿ, ಅಥವಾ ತಾಂತ್ರಿಕ ಸಿಬ್ಬಂದಿಯವರು ಇರಲಿ, ಅಧಿಕಾರಿಗಳು ಎಲ್ಲರಿಗೂ ಕೂಡ 38 ತಿಂಗಳದು ಹೋದ ಸರ್ಕಾರ ಬಾಕಿ ಉಳಿಸ್ಕೊಂಡು ಹೋಗಿದೆ. ಈ ಸರ್ಕಾರ ಕೊಡ್ತೀವಿ ಇನ್ನು ಮಾತಾಡ್ತೀವಿ, ಕತೆ ಆಡ್ತೀವಿ ಅಂತ ತಿಳ್ಕೊಂಡು ಇಲ್ಲಿವರೆಗೆ ಹೇಳ್ತಾ ಇದ್ದಾರೆ. ಆದರೆ ನಮಗೆ ಕೊಡಬೇಕಾಗಿರ್ತಕ್ಕಂಥ KSRTCಯಲ್ಲಿ ಹಗಲಿರುಳು ಇರ್ತಕ್ಕಂಥ ದುಡಿತಕ್ಕಂಥ ಕಾರ್ಮಿಕರಿಗೂ ಕೊಡ್ತಾ ಇಲ್ಲ. ಆದುದರಿಂದ ಈ ಒಂದು 38 ತಿಂಗಳ ಹಿಂಬಾಕಿಯನ್ನು ಕೊಡಬೇಕಂತೇಳಿ ಎಲ್ಲ ಒಂದು ಅಧಿಕಾರಿ ವರ್ಗದ ಪರವಾಗಿಯೂ ಕೂಡ, ಯಾಕೆಂದರೆ ಅಧಿಕಾರಿಗಳು ನಮಗೆ ಬಿಟ್ಟಿರಲ್ಲ, ಅವ್ರ ಪರವಾಗಿ, ಆಮೇಲೆ ನಮ್ಮ ಕಾರ್ಮಿಕರ ಪರವಾಗಿ ಒಂದು ಜಾಥಾದ ಮೂಲಕ ಬೆಂಗಳೂರಿಗೆ ಹೋಗಿ ಅಲ್ಲಿ ನಮ್ಮ 4ನೇ ತಾರೀಕಿಗೆ ದೊಡ್ಡ ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮ ಇದೆ. ಅದರಲ್ಲಿ ಎಷ್ಟಾಯ್ತು ಅಷ್ಟು ವೀಕ್ಲಿ ಆಫ್ ಇರೋರು ಅಥವಾ ರಜೆ ಹಾಕಿ ಬಂದ್ರಂತೂ ಒಳ್ಳೆಯದಾಗುತ್ತೆ ಅಂತ ಕಾರ್ಮಿಕರು ಇದರಲ್ಲಿ ಬರಬೇಕಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ.